ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮೀರ್ ವ್ಲಾಗ್ಸ್ಗೆ. ಸೊ ಇವತ್ತಿಂದ ಮಾಡೋಣ ನಾವು ಇದರಲ್ಲಿ ಕನ್ನಡದಲ್ಲಿ ವ್ಲಾಗು. ಇವಾಗ ಹೊಡ್ತಾ ಇದ್ದೀವಿ ಎಲ್ಲಿ ಅಂದರೆ ನಾವು ಕೃಷ್ಣಗಿರಿಗೆ. ಸೊ ಲೆಟ್ಸ್ ಗೋ, ಹೋಗೋಣ. ಅಷ್ಟು ಗ್ಲೌಸಿಗೆ ಹಾಕೊಳ್ಳೋಣ. ತುಂಬ ಟೈಟ್ ಐತೆ ಇದು, ಅಂದರೆ ಏನಿಲ್ಲ, ವಾಟರ್ ಪ್ರೂಫ್ ಇದು, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಎಲ್ಲ. ಹೋಗೋಣ, ಲೆಟ್ಸ್ ಗೋ. ಪೆಟ್ರೋಲಲ್ಲಿ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ಜರ್ನಿ. ಇಲ್ಲಿಂದ ಶುರು ಮಾಡೋಣ ನಮ್ಮ ಜರ್ನಿಗೆ. ಸ್ವಲ್ಪ ಮುಂದ್ಗಡೆ ಹೋಗಿದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ಐತೆ, ಪೆಟ್ರೋಲ್ ಹಾಕ್ಕೊಳ್ಳೋಣ ಫಸ್ಟು. ಇವಾಗ ಅಲ್ಲಿ ತನಕ ಹೋಗುತ್ತೆ ಗಾಡಿ ಆರಾಮಾಗಿ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಷ್ಟು. ಅಣ್ಣ ಪೆಟ್ರೋಲ್ ಅಷ್ಟು. ಅಣ್ಣ 500. ಸ್ಟಾರ್ಟ್ ಮಾಡೋಣ ಜರ್ನಿ ಇವಾಗ. ಇಲ್ಲಿಂದ ಹೋಗಿದ್ರೆ ಇವಾಗ ಬಿಡಿದ್ರೆ ಇವಾಗ ಡೈರೆಕ್ಟು ಸ್ಟಾಪ್ ಅಲ್ಲೇ ನಮ್ಮ ಹೊಸೂರು ಟೋಲ್ ಗೇಟ್ ಹತ್ರ ಹತ್ತಿಬೆಲೆ ಟೋಲ್ ಗೇಟ್ ಹತ್ರ ಸ್ಟಾಪ್ ಮಾಡೋಣ. ಅಲ್ಲಿ ಚಾಯಿ ಕುಡ್ಕೊಂಡು ಹೋಗೋಣ. ಟೋಲ್ ಬಂತು, ಇವಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಗುರು ಈ ಥರ ಇದು ಹೊಸೂರಿಂದ ಕೃಷ್ಣಗಿರಿಗೆ ಹೋಗ್ತಾರಲ್ವ, ಆ ರೋಡೇ ಸರಿಯಾಗಿಲ್ಲ. ಆವಾಗಿಂದ 2 ವರ್ಷದಿಂದ ಮಾಡ್ತಾ ಇರೋದು, ಇವಾಗ ತನಕನೇ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಗೌರ್ಮೆಂಟು ನೋಡಿ ಹಂಸು. ವಾ ಚೆನ್ನಾಗಿ ಒಂದು ರೈಡ್ ಹೊಡೆಯೋಣ ಅಂದರೆ ರೋಡ್ ಸರಿಯಾಗಿರಲ್ಲ. ಕೃಷ್ಣಗಿರಿಗೆ ಒಂದು 5-6 ಕಿಲೋಮೀಟರ್ ಇರ್ಬೋದು ಇವಾಗ, ಅಷ್ಟೇ, ಏನು ಜಾಸ್ತಿ ಇಲ್ಲ. ಅಲ್ಲಿಂದ ಡೆಸ್ಟಿನೇಷನ್ ನಂದು ಇರೋದು ಯಲ್ಲಗಿರಿ ಹಿಲ್ಸ್ ಅಂತ. ಕೃಷ್ಣಗಿರಿಯಿಂದ ಒಂದು 15 ಕಿಲೋಮೀಟರ್ ಐತೆ ಮ್ಯಾಕ್ಸಿಮಮ್ಮು. ಅಲ್ಲಿ ಬೆಟ್ಟ, ಅದು ಬೆಟ್ಟ ಅಂದರೆ ಹಿಲ್ಸು, ಊಟಿ ಥರ ಯಾವ ಥರ ಐತೆ, ಈ ಥರ ಸರ್ಕಲ್ ಈ ಥರ, ಆ ಥರನೇ ಇರೋ ಸೇಮು. ಅಲ್ಲಿ ಹೋಗ್ತೀನಿ, ನಂದೇ ಅದೇ ಡೆಸ್ಟಿನೇಷನ್ ಇರೋದು, ಅಂದರೆ ಅಲ್ಲಿ ಹೋಗೋಣ. ಇಲ್ಲಿಂದ ವ್ಯೂ ಚೆನ್ನಾಗಿದೆ, ಮಸ್ತಾಗಿ. ಈ ಥರ ಬೆಳಗ್ಗೆ ರೈಡ್ ಮಾಡಬೇಕಂದ್ರೆ ಪೀಸ್ಫುಲ್, ಒಂದು ನಿಮ್ಮದಿಯಾಗಿರುತ್ತೆ, ಆರಾಮಾಗಿ ಸುಗೂನಾಗಿ. ಗೈಸ್, ಕೃಷ್ಣಗಿರಿ ಟೋಲ್ ಫೈನಲಾಗೆ ಬಂತು. ಇವಾಗ ಸ್ವಲ್ಪ ಮುಂದ್ಗಡೆ ಹೋಗಿದ್ರೆ ಅಲ್ಲಿಂದ ಮ್ಯಾಪ್ ಹಾಕೊಳ್ಳೋಣ. ಇದು ಟೋಲ್ ಬಿಟ್ಟು ಮ್ಯಾಪ್ ಹಾಕೊಳ್ಳೋಣ. ಏನು ಗುರು ಇದು,
ಈ ಥರ ತೊಂದರೆ ಕೊಡ್ತಾ ಇದ್ದಾರ ಎಲ್ಲ, ಫುಲ್ ತೊಂದರೆ ಆಗ್ತಾಯಿದೆ. ಇಲ್ಲಿಂದ ತೋರಿಸ್ತಾ ಇದೆ 68 ಕಿಲೋಮೀಟರು, 1 ಅವರು 15 ಮಿನಿಟ್ಸು. ಇವಾಗ ಎಷ್ಟು 6 ನಿಮಿಷ 6 ಗಂಟೆ 8 ನಿಮಿಷ ಆಗ್ತಾಯಿದೆ. ಅಂದರೆ ಇವಾಗ 7:20ಗೆ ಹೋಗ್ತೀವಿ. 1 ಅವರು 15 ಮಿನಿಟ್ಸು. ಸೊ ಹೋಗೋಣ ಗೈಸ್, ಇಲ್ಲಿಂದ ಹೊರಟೋಣ. ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಚೆನ್ನೈ ರೋಡ್ ಹೋಗಬೇಕು, ಬಾಗ್ಲೂರು, ತಿರುಪತೂರ್ ಬಾಗ್ಲೂರು ಆ ಥರ ಹೋಗ್ಬೇಕಾಗಿರೋದು. ತಮಿಳ್ನಾಡ್ದು ಬೆಳಗ್ಗೆ ಮಾರ್ನಿಂಗ್ ಚೆನ್ನಾಗೈತೆ. ಇಲ್ಲಿಂದ ಓಡಿಸೋದು ಗಾಡಿ, ಅಲ್ಲಿಂದ ಅದು ಬೆಟ್ಟ ನೋಡೋದು, ಇದು ಬೆಟ್ಟ ನೋಡೋದು ಮಸ್ತಾಗೈತೆ. ಹೈವೇ ಸಿಗೋದು, ಒಂದು ಗಾಡಿ ಎಂಜಾಯ್ಮೆಂಟ್, ಒಂದು ಲೈಫು, ಒಂದು ಮೆಮೊರೀಸ್. ಮಸ್ತಾಗೈತೆ ವ್ಯೂ, ಫುಲ್ ಸಕ್ಕತ್ತಾಗೆ. ಇವಾಗ ಮುಂದ್ಗಡೆ ನೀವು ನೋಡ್ತಾ ಇದ್ದೀರಲ್ವಾ ಬೆಟ್ಟ, ಹಿಲ್ಸು, ಅದೇ ಹಿಲ್ಸ್ಗೆ ನಾವು ಹೋಗ್ತಾ ಇರೋದು. ಇವಾಗ ಮುಂದ್ಗಡೆಯಿಂದ ಇವಾಗ ಬ್ರಿಡ್ಜ್ ಇದು, ಮುಂದ್ಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಗಿರಿ ಹಿಲ್ಸು ನೋಡಿ, ಯಾವ ಥರ ಮುಂದ್ಗಡೆ ಹೋಗ್ತಾ ಇದ್ದೀರಾ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ವ್ಯೂ ಸಿಗ್ತಾ ಇದೆ ಮಸ್ತಾಗೆ. ಹೈರಿ ಹಿಲ್ಸು. ಇವಾಗ ಜಿಗ್ಜ್ಯಾಗ್ ರೋಡಲ್ಲಿ ಇರೋದು ನಾವು. ಇವಾಗ ಊಟಿದಲ್ಲಿ ಯಾವ ಥರ ಇರುತ್ತೆ ಆ ಥರನೇ ಸೇಮ್ ನಾವು ಜಿಗ್ಜ್ಯಾಗ್ ರೋಡಲ್ಲಿ ಇರೋದು. ಆಯಿತು, ಇಲ್ಲಿಂದ ಸ್ಟಾರ್ಟು ಯಲಗಿರಿ ಹಿಲ್ಸ್. ಚೆನ್ನಾಗಿದೆ. ಅಲ್ಲಿಂದ ತಿರ್ಗಾ ನೆಕ್ಸ್ಟು ಜಿಗ್ಜ್ಯಾಗ್ ರೋಡು. ಚೆನ್ನಾಗಿ ವ್ಯೂ ಐತೆ ಮಸ್ತಾಗಿ. ಇಲ್ಲಿಂದನೂ ಮಸ್ತಾಗಿ ವ್ಯೂ ಮಸ್ತಾಗೈತೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ ವ್ಯೂ ಯಾವ ಥರ ಐತೆ ಅಂತ. ಫುಲ್ಲು ಸೀನ್ ಐತು, ಸೀನ್ ಐತು, ಫುಲ್ ಸೀನ್ ಆಗಿಬಿಟ್ಟಿದೆ. ಕಲ್ತಾ ಇಲ್ಲ, ಜಾಗನೇ ಬಿಡ್ತಾ ಇಲ್ಲ. ಜಾಗ ಬಿಟ್ರೆ ಆಗ್ಬಿಡುತ್ತೆ. ಇವರಲ್ಲೂ ಮಸ್ತಾಗಿ ವಿಡಿಯೋ ಶೂಟರು ಇವರು. ಫುಲ್ ಸೀನ್ ಆಗಿಬಿಟ್ಟಿದೆ. ಕಾರ್ ಒಂದು, ಆಮೇಲೆ ಬಸ್ ಒಂದು, ಜಗಳ ಫುಲ್ಲು. ಇಲ್ಲಿಂದ ಮಸ್ತಾಗಿ ವ್ಯೂ ಐತೆ ನೋಡಿ, ಕಾಣಿಸ್ತಾ ಇದೆ ಆರಾಮಾಗಿ. ಇಲ್ಲಿಂದ ತೋರಿಸ್ತೀನಿ ನೋಡಿ ವ್ಯೂ. ಮೇಲ್ಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇಲ್ಲಿಂದ ನೋಡಿ ಯಾವ ಥರ ಐತೆ. ಈ ಥರ ಮಸ್ತಾಗಿ ವ್ಯೂ ಚೆನ್ನಾಗಿ.
ಚಳಿನೂ ಸ್ಟಾರ್ಟ್ ಆಯಿತು, ಮಸ್ತಾಗಿ ಚಳಿ ಬರ್ತಾಯಿದೆ, ಆಗ್ತಾಯಿದೆ ಚಳಿ ಫುಲ್ಲು. ಆಮೇಲೆ ಒಂದು ನೇಚರ್ ಥರ ಸ್ಮೆಲ್ಲು ಬರ್ತಾಯಿದೆ, ಸಖತ್ತಾಗೈತೆ, ಪೀಸ್ಫುಲ್ಲು. ಕೆ ಗಾಡಿ ಜಾಸ್ತಿ ಇಲ್ಲಿ, ಕೆ ಕಾರು, ಕೆ ಗಾಡಿನೂ, ಕೆ ಟೂ ವೀಲರು ಇಲ್ಲಿ ಹತ್ರ ಆಯ್ತಲ್ವಾ, ಅದಕ್ಕೆ ಮೇ ಬಿ ಬರ್ತಾ ಇರೋದು ಅವರು. ಯಾರಪ್ಪ ಫೋಟೋ ಶೂಟು ವಿಡಿಯೋ ಶೂಟ್ ನಡೀತಾ ಇರೋದು. ಬಂತು, ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗ್ಬೇಕಾಗಿತ್ತು. ಮುಂದ್ಗಡೆ ಚೆಕ್ ಪೋಸ್ಟ್ ಐತೆ, ಚೆಕ್ ಪೋಸ್ಟ್ ಪಾರ್ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗಿದ್ರೆ ಡೆಸ್ಟಿನೇಷನ್ ಕ್ಲೋಸ್. ಸ್ವಲ್ಪ ಮೇಲ್ಗಡೆ ಚೆಕ್ ಪೋಸ್ಟ್, ಇದು ಪೋಸ್ಟು ಆಯಿತು. ಬೆಳಗ್ಗೆ ಒಂದು 6 ಗಂಟೆಗೆ ಅಥವಾ ಬಂದರೆ ಫಾಗು ಮಸ್ತಾಗೆ ಇದು ಬರುತ್ತೆ. ನೋಡಿ ಗುಬೆ ನನ್ನ ಮಗ ಅವನು ನೋಡ್ತಾ ಇಲ್ಲ, ಮಿರರ್ ಬಂದುಬಿಡ್ತಿದ್ದಾವೆ, ಇಂಡಿಕೇಟರು ಹಾಕಿಲ್ಲ ಅವನು. ಯಾವ ಥರ ಬರ್ತಾರೋ ಗುಬೆ ನನ್ನ ಮಕ್ಕಳು, ಇಲ್ಲಿಂದನೋ ಬರ್ತಾಯಿರೋ, ಎಲ್ಲೋ ಬರ್ತಾರೆ. ಗೈಸ್, ನಮ್ಮ ಡೆಸ್ಟಿನೇಷನ್ದಲ್ಲಿ ನಾವು ಬಂದೇ ಬಿಟ್ಟರು. ಇವಾಗ ಇದು ವ್ಯೂ ಪಾಯಿಂಟು, ನೀವು ನೋಡ್ತಾ ಇರ್ಬೋದು ನೀವೆಲ್ಲ. ಇದೆ ಅಲ್ಲಿ ಒಂದು ಮೇಲ್ಗಡೆ ಐತೆ ವ್ಯೂ ಪಾಯಿಂಟು, ಇಲ್ಲಿ ಒಂದು ಐತೆ ವ್ಯೂ ಪಾಯಿಂಟು. ಅಂದರೆ ಜನ ಐತೆ, ಜಾಸ್ತಿ ಜನಗಳು ಬಂದಿದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ಸ್ವಲ್ಪ ಒಳಗಡೆ ಹೋಗ್ತೀನಿ ನಾನು, ಒಳಗಡೆ ಹೋಗಿಬಿಟ್ಟು ಸ್ವಲ್ಪ ತೋರಿಸ್ತೀನಿ, ಆಮೇಲೆ ಅಷ್ಟೆ. ಆಮೇಲೆ ನೋಡೋಣ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಅಷ್ಟೇ ವ್ಲಾಗು. ಇಲ್ಲಿಂದ ಸಖತ್ತಾಗೆ ಕಾಣಿಸ್ತಾ ಇದೆ ವ್ಯೂ, ಮಸ್ತಾಗೆ. ಏನಾದರೂ ನನ್ನ ವ್ಲಾಗ್ದಲ್ಲಿ ಏನಾದರೂ ಹೇಳಿದ್ರೆ ತಪ್ಪಾಗೆ ನನಗೆ ಕ್ಷಮಿಸ್ಬಿಡಿ, ತಪ್ಪಾಗಿಬಿಡುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇರೋದು, ಅದು ಸ್ವಲ್ಪ ಡಿಫಿಕಲ್ಟ್ ಮೇ ಬಿ ಇರ್ಬೋದು. ಅದಕ್ಕೆ ಏನು ಅನ್ಸ್ಕೊಂಡು ಬಿಡಿ. ಅಂದರೆ ಸ್ವಲ್ಪ ಟ್ರಾನ್ಸ್ಲೇಟು ಸ್ವಲ್ಪ ಕಷ್ಟ ಇರುತ್ತೆ ಕನ್ನಡದಲ್ಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಇದೆಲ್ಲ ಇದು ಹಿಲ್ಸು. ಅಂದರೆ ನಾನು ಮೇಲ್ಗಡೆ ಬಂದಿರೋದು ಎಲ್ಲಿ ಅಂದರೆ ಲಾಸ್ಟ್ ವ್ಯೂ ಪಾಯಿಂಟಲ್ಲಿ ಬಂದಿರೋದು ನಾನು. ಅಂದರೆ ವ್ಯೂ ಪಾಯಿಂಟು ಅಲ್ಲಿ ಹೋದರೆ ಅದು ತೋರಿಸಲ್ವ, ಅಲ್ಲಿ ನಾನು ಅದು ಹೋಗಿದ್ರೆ ಅಲ್ಲಿ ಚೆನ್ನಾಗೇ ಕಾಣಿಸುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಮರಗಳು ಐತಲ್ವಾ, ಅದ್ರಲ್ಲಿ ಅಷ್ಟೇ ಸ್ವಲ್ಪ ಫಾರೆಸ್ಟ್ ಕಾಣಿಸ್ತಾ ಇರೋದು ಅಷ್ಟೇ, ಏನಿಲ್ಲ. ಆಯಿತು, ಇವಾಗ ಇಲ್ಲಿಂದ ಹೊರಟೋಣ ನಾವು. ಆಯಿತು, ಸ್ವಲ್ಪ ಹೋಗುವ ದಾರಿಯಲ್ಲಿ ಸ್ವಲ್ಪ ಘಾಟುದು ಹಿಲ್ಸುದು ರೋಡು ಐತಲ್ವ, ಅದು ಸ್ವಲ್ಪ ತೋರಿಸ್ತೀನಿ. ಆಮೇಲೆ ಹಿಲ್ಸು ಇದೈತಲ್ವ, ಅದು ಸ್ವಲ್ಪ ತೋರಿಸ್ತೀನಿ. ಆಮೇಲೆ ನಾಷ್ಟ ಮಾಡ್ಕೊಂಡು ನಾನು ಇಲ್ಲಿಂದ ಹೊಡ್ತೀನಿ ಅಷ್ಟೇ. ಆಯಿತು, ಮುಗ್ದಾಯಿತು.
ನೋಡೋಣ ಇವಾಗ ಎಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಅಂದರೆ ಬೆಂಗಳೂರು ಹೋಗೋಕ್ಕೆ ಪ್ಲ್ಯಾನ್ ಐತೆ, ಹೋಗ್ಬಿಡ್ತೀನಿ ರಿಟರ್ನ್ ಟು ಬ್ಯಾಂಗ್ಳೂರು. ಇಲ್ಲಾಂದರೆ ಐ ಹ್ಯಾವ್ ಸಮ್ ವರ್ಕ್, ಐ ವಿಲ್ ಡೂ ದಟ್ ಆ್ಯಂಡ್ ಆಫ್ಟರ್ ಐ ವಿಲ್ ಲೀವ್ ತಮಿಳ್ನಾಡು. ದಿಸ್ ಒನ್ಲಿ ಬ್ರೋ. ಚೆನ್ನಾಗಿ ಐತೆ ವ್ಯೂ, ಮಸ್ತಾಗಿ ಕಾಣಿಸ್ತಾ ಇದೆ. ಅಲ್ಲಿ ಹೋಗ್ತಿರೇನು ಅದೇ ವ್ಯೂ ಕಾಣೋದು, ಇಲ್ಲಿ ಹೋಗ್ತಿರೋನು ಇದೇ ವ್ಯೂ ಕಾಣೋದು, ಏನಿಲ್ಲ ವ್ಯತ್ಯಾಸ ಏನಿಲ್ಲ ಅಷ್ಟೇ. ಓಕೆ, ಲೆಟ್ಸ್ ಗೋ. ಆಯಿತು, ಇಲ್ಲಿಂದ ವ್ಲಾಗು ವ್ಯೂ ಪಾಯಿಂಟ್ ಎಲ್ಲ ನೋಡಿಬಿಡಿದ್ರು. ಇವಾಗ ಟೈಮ್ ಬಂದು 9 ಗಂಟೆ ಆಗ್ತಾಯಿದೆ. 9 ಗಂಟೆಗೆ ಒಂದು ಏಲಗಿರಿ ಬೆಟ್ಟ ರೈಡ್ ಮುಗ್ದಾಯಿತು. ಇವಾಗ ಕೃಷ್ಣಗಿರಿಗೆ ಹೋಗಬೇಕು. ಫೈನಲಿ ಬಂದುಬಿಟ್ರು ಕೃಷ್ಣಗಿರಿಗೆ. ಇವಾಗ ಅದು ಸ್ವಲ್ಪ ಮುಂಗಡೆ ಹೋದರೆ ನಾಷ್ಟ ಬಿರಿಯಾನಿ ಬಿಸಿ ಬಿಸಿ ಸಿಗುತ್ತೆ. ನಾಷ್ಟ ಇಷ್ಟ ಮಾಡ್ಕೊಳ್ಳೋಣ. ನಾಷ್ಟ ಮಾಡ್ಕೊಂಡ್ಬಿಟ್ಟು ಗೈಸ್ ಐದೆಲ್ಲ ಇದು
ಟ್ರಿಪ್ ಇವತ್ತು ರೈಡು. ಇವಾಗ ಹೊರಟನ ಬ್ಯಾಂಗ್ಳೂರು, ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗೋಣ ಅಷ್ಟೇ, ಏನಿಲ್ಲ. ಏನು ಗುರು ಇದು ಇಷ್ಟು ಲೈನಾಗಿ ಟ್ರಾಫಿಕ್ ಐತೆ. ಹಿಂದ್ಗಡೆ ಇನ್ನೂ ಇತ್ತು 1 ಕಿಲೋಮೀಟರು ಮುಂದ್ಗಡೆನೂ ಐತೆ ಟ್ರಾಫಿಕ್ಕು. ಅಲ್ಲಿ ತನಕ ಐತೆ, ಅಲ್ಲಿ ತನಕ ಏನು ಟ್ರಾಫಿಕ್ಕು ಅದೇ ಗೊತ್ತಾಗ್ತಾಯಿಲ್ಲ. ಏನಾದರೂ ಆಕ್ಸಿಡೆಂಟ್ ಆಗಿರೋದಾ, ಏನಾದರೂ ವೆಹಿಕಲ್ಲು ಲಾರಿ ಏನಾದರೂ ನಿಂತ್ಕೊಂಡಿರೋದಾ ಏನಂತ ಗೊತ್ತಾಗ್ತಾಯಿಲ್ಲ. ಏನು ಟ್ರಾಫಿಕ್ಕು, ಬಿಸಿಲು ಐತೆ ಜಾಸ್ತಿ. ಆಮೇಲೆ ಟ್ರಾಫಿಕ್ಕು ತುಂಬ ಅಲ್ಲಿ ತನಕ ಐತೆ, ಮುಂದ್ಗಡೆ ತನಕ. ಅದೇನು ಟ್ರಾಫಿಕ್ಕು ಏನೂ ಗೊತ್ತಾಗ್ತಾಯಿಲ್ಲ, ಏನಾಗಿರೋದು ಮುಂದ್ಗಡೆ ಅಂತ. ಫೈನಲ್ಲಾಗೆ ಬಾರ್ಡರ್ ಬಂದುಬಿಟ್ಟು ಕರ್ನಾಟಕ ತಮಿಳ್ನಾಡು. ಇವಾಗ ಕರ್ನಾಟಕಗೆ ಎಂಟ್ರಿ ಮಾಡೋಣ. ಇತ್ತು ಅತಿ ಬೆಲೆ. ಓಕೆ ಗಾಯ್ಸ್, ಇವಾಗ ನಮ್ಮ ಸಂಡೇ ರೈಡ್ ಮುಗ್ದಾಯಿತು. ಸಿಗೋಣ ನೆಕ್ಸ್ಟ್ ವ್ಲಾಗ್ದಲ್ಲಿ. ಆವಾಗ ತನಕ ನೀವು ಹುಷಾರದಲ್ಲಿರಿ, ಸೇಫಾಗಿರಿ. ಆಮೇಲೆ ಓಕೆ ಡಾರ್ಲಿಂಗ್ಸ್, ಬಾಯ್ ಆ್ಯಂಡ್ ಬಿ ಸೇಫ್, ಕೇರ್ಫುಲ್ಲಿ, don't roam here and there, and bye guys. Subscribe to my channel and watch every videos, every vlogs, and be carefully.